ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನಿಮಗೆ ತಮ್ನೈಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಾವು ವಿಡಿಯೋ ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀವಿ ಅಂತ. ನನ್ನ ಫ್ರೆಂಡ್ ಅಮಿತ್ ಜ್ಯೇಷ್ಠ ಇವತ್ತು ಕ್ಯಾಮ್ರಾ ತೊಗೊತಾ ಇದ್ದಾನೆ. ಸೊ ಯಾವ ಕ್ಯಾಮ್ರಾ ಹೇಳಿ, ಅದ್ರ ಬಗ್ಗೆ ಹೇಳಿ. ಕೆನಾನ್ R1 ಅದು ಕೆನಾನ್ ಅವ್ರ ಫ್ಲಾಗ್ಶಿಪ್ ಕ್ಯಾಮ್ರಾ. ಸೊ ಇವಾಗ ನಾವು ನಮ್ಮ ಮನೆಯಿಂದ ಇಂದ್ರಾನಗರ್ ಕ್ಯಾಮ್ರಾ ಶೋರೂಮ್ಗೆ ಹೋಗ್ತಾ ಇದ್ದೀವಿ, ಬೋಲಾಸ್ ಕ್ಯಾಮ್ರಾ ಶೋರೂಮ್ಗೆ. ಸೊ ಅಲ್ಲಿ ಹೋಗಿ ಇವತ್ತು ಕ್ಯಾಮ್ರಾ, ಬ್ಯಾಗು ಮತ್ತು ಅದಕ್ಕೆ ಇನ್ನೂ ಏನೇನು ಆಕ್ಸೆಸರೀಸ್ ಬೇಕೋ ಅದನ್ನೆಲ್ಲ ಬೈ ಮಾಡೋಣ ಅಂತ. ಸೊ ಇದು ಕ್ಯಾಮ್ರಾ ಇವಾಗ ವರ್ಲ್ಡ್ ವಾರ್ ಆಗ್ತಾ ಇರೋದ್ರಿಂದ ಸ್ಟಾಕ್ ಇರಲಿಲ್ಲ. ಸೊ ಸಮೌ ಮ್ಯಾನೇಜ್ ಮಾಡಿಬಿಟ್ಟು ತುಂಬ ಕಷ್ಟಪಟ್ಬಿಟ್ಟು ಇವತ್ತು ನಾವು ಎಲ್ಲೆಲ್ಲಿಂದನೂ ತರಿಸ್ಕೊಂಡು ಆ ಕ್ಯಾಮ್ರಾ ಇವತ್ತು ನಮ್ಮ ಕೈಗೆ ಡೆಲಿವರಿ ಆಗುತ್ತೆ. ಸೊ ನೋಡೋಣ ಬನ್ನಿ. ಬ್ರೋ, ಹೌ ಎಕ್ಸೈಟೆಡ್ ಆರ್ ಯು? ಐ ಆಮ್ ಹ್ಯಾಪಿ, ಫುಲ್ ಹ್ಯಾಪಿ. ಓಕೆ, ನೋಡೋಣ, ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಜ್ಯೇಷ್ಠ ಅನ್ಬಾಕ್ಸ್ ಮಾಡೋ ವಿಡಿಯೋ ಎಲ್ಲದನ್ನು ನಾನು ನೆಕ್ಸ್ಟ್ ಹಾಕ್ತೀನಿ. ಸೊ ವಿಡಿಯೋ ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ಯಾವುದೇ ಒಳ್ಳೆ ಕೆಲಸ ಮಾಡೋಕ್ಕೂ ಮುಂಚೆ ಒಂದು ಸತಿ ದೇವರ ಅಪ್ಪಣೆ ತೊಗೊಂಡು ಹೋಗೋಣ ಅಂತ. ಸೊ ಇವಾಗ ನಾವು ಟೆಂಪಲ್ಗೆ ಬಂದಿದ್ದೀವಿ. ಒಂದು ರೌಂಡ್ ಟೆಂಪಲ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಇದಕ್ಕೆ ಹೋಗೋಣ, ಕ್ಯಾಮ್ರಾ ಶೋರೂಮ್ಗೆ. ಸೊ ಬನ್ನಿ, ನಮ್ಮ ಮನೆ ಹತ್ರ ಇರೋ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಗಾಯ್ಸ್, ನಿಮಗೆ ಆ ಕಾಂಪೌಂಡ್ ಕಾಣಿಸ್ತಾ ಇದೆಯಲ್ಲ, ಅದು ಚಾಮರಾವಜ್ರ ಗೇಟು. ಸೊ ಇದು ಬಂದು ಇದು ನಮ್ಮದು ರೆಗ್ಯುಲರ್ ಹೋಟೆಲ್ಲು. ಸೊ ನಾನು ಬೆಳಿಗ್ಗೆ ಇಲ್ಲಿ ಬಂದಾಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದಿದ್ದೆಲ್ಲ ಅಲ್ಲೇ. ಸೊ ಅಲ್ಲಿರೋ ಕಾಂಪೌಂಡ್ ಬಂದ್ಬಿಟ್ಟು ನಮ್ಮದು ಆಫೀಸು. ಸೊ ಇಷ್ಟು ವರ್ಷ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ. ಇವಾಗ ಆಲ್ಮೋಸ್ಟ್ 2 ರಿಂದ 3 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ ಇವಾಗ ನಾನು ಅಲ್ಲಿ ಕೆಲಸ ಬಿಟ್ಬಿಟ್ಟು ಇವಾಗ ನನ್ನದೇ ಓನ್ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಬಿಗ್ ಡೇ ನಮಗೆ. ನಮ್ಮ ಟೀಮ್ಗೆ ವೆರಿ 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 ಎಕ್ಸ್ಪೆನ್ಸಿವ್ ಕ್ಯಾಮ್ರಾ ಒಂದು ಬರ್ತಾಯಿದೆ ಇವತ್ತು. ಸೊ ಬ್ರೋ ತಗೋತಾ ಇದ್ದಾರೆ. ಸೊ ಆ್ಯಕ್ಚುಲಿ ಐ ಆಮ್ ವೆರಿ ಹ್ಯಾಪಿ. ಸೊ ಆ ಗ್ರಾಫ್ ನೋಡಿದ್ರೆ ಅಲ್ಲಿಂದ ಇಲ್ಲಿ ತನಕ ನಾವು ಯಾವ ಥರ ಬೆಳೆದಿದ್ದೀವಿ ಅಂತ ನೋಡಿದ್ರೆ ಅದೇ ಹೋಟ್ಲಲ್ಲೇ ಕುತ್ಕೊಂಡು ತಿಂಡಿ ತಿಂತಾ ಇದ್ದೀವಿ. ಫಸ್ಟ್ ಡೇ ಬಂದಾಗ ನಾವು ಈ ಜಾಗಕ್ಕೆ, ಈ ಸ್ಪೇಸಿಗೆ ಅವಾಗಲೂ ಇಲ್ಲೇ ತಿಂಡಿ ತಿಂದಿದ್ವಿ. ಇವತ್ತು ರ್ಯಾಂಡಮ್ ಆಗಿ ಕೋಇನ್ಸಿಡೆನ್ಸ್ಲಿ ಬಂದ್ಬಿಟ್ಟು ಅಲ್ಲೇ ತಿಂತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಟೈಮ್ಗೆ ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇವಾಗ ಇದು ಮೀಲ್ಸು ತೊಗೊಳ್ಳಿ ಸರ್. ಇವಾಗ ಊಟ ಮಾಡಿಬಿಟ್ಟು ಆಮೇಲೆ ಕ್ಯಾಮ್ರಾ ತೊಗೊಳ್ಳೋಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಇದು ನಾರ್ತ್ ಇಂಡಿಯನ್ ಮೀಲ್ಸು, ಅದು ಸೌತ್ ಇಂಡಿಯನ್ ಮೀಲ್ಸು, ಒಂದು ಮದ್ದೂರು ವಡೆ. ಗಾಯ್ಸ್, ಇವಾಗ ನಾವು ಇಂದ್ರಾನಗರಲ್ಲಿರೋ ಬೋಲಾಸ್ ಕ್ಯಾಮ್ರಾ ಸೆಂಟರ್ಗೆ ಬಂದಿದ್ದೀವಿ. ಸೊ ಇವತ್ತು ನಾವು ತೊಗೊಳಕ್ಕೆ ಹೊರಟಿರೋ ಕ್ಯಾಮ್ರಾ ಕೆನಾನ್ R1. ಸೊ ಇದು ಟಾಪ್ ಆಫ್ ದ ಲೈನ್ ಕ್ಯಾಮ್ರಾ, ಹೈಲಿ ಪ್ರೊಫೆಷ್ನಲ್ ಕ್ಯಾಮ್ರಾ. ಸೊ ಇದರಲ್ಲಿ ನೀವು ಏನೇನು ಬೆಸ್ಟ್ ಶೂಟ್ ಮಾಡ್ಬೋದು ಅಂತ ನಮ್ಮ ಬ್ರೋ ಹೇಳ್ತಾರೆ. ಸೊ ಈಸ್ ಗೋನ ಬೈ ದ ಕ್ಯಾಮ್ರಾ ಟುಡೇ. ಸೊ ಬ್ರೋನ ಮಾತಾಡ್ಸೋಣ. ಹೇಳಿ ಬ್ರೋ. ಸಿಂಪಲ್ ಆಗಿ ಹೇಳ್ತೀನಿ, ಇದು ಬಂದ್ಬಿಟ್ಟು ಹೈಬ್ರಿಡ್ ಕ್ಯಾಮ್ರಾ. ಅಟ್ ಎ ಟೈಮ್ ಫೋಟೋ ವಿಡಿಯೋ ಶೂಟ್ ಮಾಡ್ಬೋದು, ಪ್ರೀ ಶೂಟು ಮಾಡ್ಬೋದು ಇದ್ರೊಳಗಡೆಗೆ. ಮತ್ತು 40 ಫ್ರೇಮ್ಸು ರಾ ಶಟರಲ್ಲಿ ಕ್ಲಿಕ್ ಮಾಡ್ಬೋದು ಫೋಟೋಸ್ನ. 6K 60 FPS ಅಲ್ಲಿ ಶೂಟ್ ಮಾಡ್ಬೋದು. ಒನ್ ಆಫ್ ದ ಫಕಿಂಗ್ ಕ್ರೇಜಿ ಗುಡ್ ಕ್ಯಾಮ್ರಾ, ಕಿಂಗ್ ಆಫ್ ದ ಕ್ಯಾಮ್ರಾಸ್ ಅಂತಾನೆ ಹೇಳ್ಬೋದು ಇದನ್ನ ಕೆನಾನಲ್ಲಿ. ಬನ್ನಿ ಗೈಸ್, ಹೋಗೋಣ. ಸೊ ನನಗಂತೂ ಎಕ್ಸೈಟ್ಮೆಂಟ್ ತಡೆಯೋಕ್ಕೆ ಆಗ್ತಾಯಿಲ್ಲ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ 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 ಖುಷಿ ಆಗ್ತಾಯಿದೆ. ನಮ್ಮ ಕ್ಯಾಮ್ರಾ ಡೆಲಿವರಿಗೆ ರೆಡಿ ಆಗಿದೆ. ಸೊ ಅಲ್ಲಿ ನಮ್ಮ ಕ್ಯಾಮ್ರಾ ಇದೆ. ಫುಲ್ ಎಕ್ಸೈಟೆಡ್ ಬ್ರೋ ನಾನಂತೂ. ಸೊ ಡೆಲಿವರಿ ಇವತ್ತು ತೊಗೊಳ್ಳೋಣ. ಅದಕ್ಕೂ ಮುಂಚೆ ಇಲ್ಲಿ ಈ ಶಾಪಲ್ಲಿ ಯಾವುದಾದ್ರು ಟಾಪ್ ಆಫ್ ದ ಲೈನ್ ಕ್ಯಾಮ್ರಾಸ್ ಇದೆ, ಒಂದು ಸತಿ ನೋಡೋಣ ಬನ್ನಿ. ಸೊ ನಮ್ಮ ಹತ್ರ ಇವಾಗ ನಾನು ಒಂದು ಬೆಸ್ಟ್ ಕ್ಯಾಮ್ರಾ ನೋಡಿದ್ದು. ಇಲ್ಲೆಲ್ಲ ಗಿಂಬಲ್ಸು ಅದೆಲ್ಲ ಇದೆ. ಸೊ ಇಲ್ಲಿ ಗೋಪ್ರೋ ಅವ್ರದ್ದು 360 ಕ್ಯಾಮ್ರಾ ಬಿಟ್ಟಿದ್ದಾರೆ.
ಸೊ ಇದು ನೋಡಿ 8K 360 ಕ್ಯಾಪ್ಚರ್ ಮಾಡುತ್ತಂತೆ. 8K ಫಕಿಂಗ್ 8K ಬ್ರೋ, ಹೆಂಗೆ ಬರ್ಬೋದು ಯೋಚನೆ ಮಾಡಿ 8Kಲಿ ಶೂಟ್ ಮಾಡಿದ್ರೆ. ಇದೇ ಸ್ಟೋರ್ಗೆ ನಾವು ಒಂದು 2-3 ವರ್ಷದ ಮುಂಚೆ ನಾನು ನನ್ನ ಫ್ರೆಂಡ್ ಬಂದು ಒಂದು ಕ್ಯಾಮ್ರಾ ಮತ್ತು ಒಂದು ಲೆನ್ಸ್ ಡೆಲಿವರಿ ತೊಗೊಂಡಿದ್ವಿ. ನಂಗೆ ಗೊತ್ತಿಲ್ಲ ಆ ಫೋಟೋಸ್ ಇದೆಯೋ ಇಲ್ವೋ ಅಂತ, ಬಟ್ ಆ ಫೋಟೋಸ್ ಇದ್ದರೆ 100% ಹಾಕ್ತೀನಿ ವೀಡಿಯೋಲಿ. ಇವತ್ತು ಕೆನಾನ್ R1ನ ತೊಗೊಳಕ್ಕೆ ಬಂದಿದ್ದೀವಿ. ಸೊ ನನ್ನ ಖುಷಿಗೆ, ನನ್ನ ಎಕ್ಸೈಟ್ಮೆಂಟ್ಗೆ ಇದೇ ಇಲ್ಲ. ಬ್ರೋಗೆ ಇವಾಗ ಬ್ಯಾಗ್ಸ್ ಎಲ್ಲ ಬೇಕಂತೆ. ಸೊ ಬ್ಯಾಗ್ ತೊಗೊಳಕ್ಕೆ ಇದೆ, ಅಲ್ಲಿ ಟ್ರಾಲಿ ಬ್ಯಾಗ್ ಬಂದಿದೆ. ಓಕೆ, ಟ್ರಾಲಿ ಬ್ಯಾಗು. ಸರ್ ಅದು ಕ್ಯಾಮ್ರಾ ಎಲ್ಲಿಂದ ಬಂದಿರೋದು ಈಗ? ಅದು ಜಪಾನಿಂದ. ಜಪಾನ್ ಅಂದ್ರೆ ಸಿಂಗಪುರ್, ಜಪಾನಿಂದ ಸಿಂಗಪುರ್, ಸಿಂಗಪುರಿಂದ ಇಂಡಿಯಾ. ಇಲ್ಲಿ ಇಂಡಿಯಾದಲ್ಲಿ ಎಲ್ಲೂ ಸ್ಟಾಕ್ ಇರಲಿಲ್ವಾ? ಇಂಡಿಯಾದಲ್ಲಿ ನಮ್ಮ ಸೌತ್ ಅಲ್ಲಿ ಆಗಲಿ ನಾರ್ತ್ ಅಲ್ಲಿ ಆಗಲಿ ಎಲ್ಲೂ ಸ್ಟಾಕ್ ಇರಲಿಲ್ಲ. ಓಕೆ, ಬಂದಿದ್ದೇ ನಾವು ಥ್ರೂ ಬುಕಿಂಗ್ ಮಾತ್ರ. ಓಕೆ ಓಕೆ. ಎಷ್ಟು ಮಂತ್ಸ್ ವೇಟ್ ಮಾಡಿದ್ದೀನಿ ನಾನು? ಆಲ್ಮೋಸ್ಟ್ ನೀವು ಜುಲೈ ಎಲ್ಲ ಶುರು ಮಾಡಿದ್ದು, ಜುಲೈಯಿಂದ ಇವಾಗ. ಸರ್ ಇವಾಗ ಕಂಪ್ಲೀಟ್ ಬ್ಯಾಂಗ್ಳೂರಲ್ಲಿ ಎಷ್ಟು ಕ್ಯಾಮ್ರಾ ಇರ್ಬೋದು? ಅದು ಹಂಗೆ ಹೇಳಕ್ಕಾಗಲ್ಲ. ಇವಾಗ ನೋಡಿ, ನೀವು ಎಷ್ಟು ಡೆಲಿವರಿ ಕೊಟ್ಟಿದ್ದೀರಾ? ಈಗ ಸ್ಟಾಕ್ ಇರೋದು ಡಿಪೆಂಡ್ ಆಗಿ ನಾವು ಸ್ಟಾಕ್ ಕೊಡ್ತಾ ಇರೋದೇ ನಿಮ್ಗೆ ಅಡ್ವಾನ್ಸ್ ತಗೊಂಡು, ಹಾಗಾಗಿ ಯಾರು ರೆಡಿ ಇಟ್ಕೊಂಡಿರಲ್ಲ, ಹಂಗಾಗತ್ತೆ. ನಾವು ಡೆಲಿವರಿ ಕೊಟ್ಟಿದ್ದೀವಿ 1 ಮಂತ್, ಒಂದು 3 ಮಿನಿಮಮ್. ಇದೆಲ್ಲ ಎಕ್ಸ್ಪೆನ್ಸಿವ್ ಬಾಡಿ ಅಲ್ವಾ. ಲಾಸ್ಟ್ ಇಯರ್ ಜುಲೈ ಅಲ್ಲಿ ನಾನು ಎನ್ಕ್ವೈರಿ ಮಾಡ್ಕೊಂಡು ಅವಾಗಿಂದ ವೆಯ್ಟ್ ಮಾಡ್ಕೊಂಡು ಅವಾಗ ಆರ್ಡರ್ ಕೊಟ್ಟಿರೋ ಕಸ್ಟಮರ್ಸ್ಗೆ ಅವಾಗ ಒಂದೊಂದು ಬರ್ತಾ ಇರೋದು. ಓಕೆ ಓಕೆ. ಲಾಸ್ಟ್ 3 ಮಂತ್ಸ್ ಇಂದ ಬುಕಿಂಗ್ ಇರ್ಲಿಲ್ಲ, ಹಂಗೆ ಹಿಂದೆ ಮುಂದೆ ಮಾಡ್ಕೊಂಡು ನಾನು ಆಲ್ರೆಡಿ ಹೋಪೇ ಬಿಟ್ಬಿಟ್ಟಿದ್ದೆ R1 ತೊಗೊಳಬಂದು R5 Mark II ಹೋಗೋಣ ಅನ್ಕೊಂಡಿದ್ದೆ. ಅವತ್ತು ಇವ್ರ ಹತ್ರ ಎಲ್ಲ ಮಾತಾಡಿದ್ದೆ, ಬಟ್ ನೈಟ್ ಇವ್ರು ಕಾಲ್ ಮಾಡಿಬಿಟ್ಟು ಸರ್ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ, ಬುಕಿಂಗ್ ತಗೊಂತಾ ಇದೀವಿ, ಆಗ್ತಾ ಇದೆ ಅಂತ ಅಂದ್ರು. ಸೊ ಡಿಸೆಂಬರ್ ಕೊಟ್ಟಿದ್ವಿ, ಅದು ಬ್ಯಾಕ್ ಆರ್ಡರ್ದು. ಸರ್ ಇವಾಗ ಈ ವಿಡಿಯೋ ನೋಡ್ತಿರೋರಿಗೆ ಬೇಸಿಕ್ ಎಂಟ್ರಿ ಲೆವೆಲ್ ಕ್ಯಾಮ್ರಾ ಒಂದು ಭಾಳ ಜನ ಕೇಳ್ತಾರೆ ಈ ಕ್ವಶನ್ನು. ನೀವೊಂದು ಹೇಳಂಗಿದ್ರೆ ಯಾವ್ದಾದ್ರು ಪ್ರಿಫರ್ ಮಾಡಿ. ಕ್ಯಾಮ್ರಾ ನಿಮ್ಗೆ ಒಂದು 60,000 to 70,000 ರೇಂಜಲ್ಲಿ ಹೋಗ್ತೀನಿ ಅಂದ್ರೆ R50V ಅಂತ ಇದೆ, ಮತ್ತೆ R50 ಇದೆ. ತೋರಿಸ್ಬೋದಾ ಸರ್ ಅದು ಬಾಡಿ? ಅವ್ರೇನಾದ್ರು ಹೈಬ್ರಿಡ್ ಶೂಟ್ ಮಾಡಿದ್ರೆ ಓಕೆ, R50 ಇದೆ. ಹೈಬ್ರಿಡ್ ಅಂದ್ರೆ ಫೋಟೋ ಅಂಡ್ ವಿಡಿಯೋ ಬೋತ್. ನೋಡಿ, ಇದು ವೇಟ್ ಡಿಫರೆನ್ಸ್ ಅನ್ಸಿದ್ರೆ ನಿಮ್ಗೆ ಫುಲ್ ಸ್ಕ್ರೀನ್ ಟಚ್ ಇದೆ, ವೇರಿಯಂಗಲ್ LCD ಇದೆ, ಪ್ಲಸ್ ವ್ಯೂ ಫೈಂಡರ್ ಇದೆ, ಓಕೆ, ಫ್ಲಾಶ್ ಇದೆ. ಓಕೆ, ಇದು ಹೈಬ್ರಿಡ್ ಅಂತ ಹೇಳಿದೆ. ಓಕೆ. R50V ಸ್ಪೆಸಿಫಿಕೇಶನ್ ಕಂಪೇರ್ ಟು ದಿಸ್ ಒನ್ R50 ತುಂಬಾ ಬೆಟರ್ ಇದೆ. ಓಕೆ. ಪ್ರೈಸ್ ಬಂದು ಸಿಮಿಲರ್ 75,000 ಅಷ್ಟೇ ಆಗುತ್ತೆ. ಒಂದು ಅಡ್ವಾಂಟೇಜ್ ಇದ್ರಲ್ಲಿ ಏನಂದ್ರೆ ಇದರಲ್ಲಿ ನಿಮಗೆ ಲೈಟ್ಸ್ ಅಪ್ಲೈ ಮಾಡಬಹುದು. ಓಕೆ, ಇದರಲ್ಲಿ ಲಾಕ್ 3 ಇದೆ ಇದರಲ್ಲಿ. ಓಕೆ ಓಕೆ. ಇದರಲ್ಲೂ ಸ್ಕ್ರೀನ್ ಟಚ್ ಆಗಲಿ, ಬೇರೆ ಆಂಗಲ್ LCD ಆಗಲಿ, ಅದು ಕಾಮನ್. ಓಕೆ, 4K 60 ಫ್ರೇಮ್ಸ್ ಶೂಟ್ ಮಾಡಬಹುದು. ಅಂಡ್ ವರ್ಟಿಕಲ್ ಶೂಟ್ ಮಾಡೋಕ್ಕೆ ಆಪ್ಷನ್ ಇದೊಂದು ಕೊಟ್ಟಿದ್ದಾರೆ. ಓಕೆ, ಇದು ವ್ಲಾಗಿಂಗ್ ಎಲ್ಲ ಮೇನ್ ಯೂಸ್ ಆಗುತ್ತೆ. ಕಾಮನ್ ಆಗಿರುತ್ತೆ. ಹೌದೌದು. ವರ್ಟಿಕಲ್ ಶೂಟ್ ಮಾಡಕ್ಕೆ. ಸೊ ಬೇರೆ ಕ್ಯಾಮ್ರಾಗೆಲ್ಲ ಮೌಂಟ್ ಹಾಕಬೇಕು ನಾವು. ಸೊ ಈ ಕ್ಯಾಮ್ರಾಗೆ ಮೌಂಟ್ ಬೇಡ, ಅದೇ ತರ ಟ್ರೈಪಾಡ್ಗೆ ಒಂದೇ ಸತಿ ಹಾಕಬೇಕು. ಸರ್ ಇದ್ರದ್ದು ಸೊ ಇದೆರಡ್ರದ್ದು ಲೆನ್ಸ್ ಮೌಂಟ್ ಚೇಂಜಾ ಇಲ್ಲ ಒಂದೇ? ಈ ಮೌಂಟಾ? RF ಮೌಂಟ್. ಓಕೆ, ಇಟ್ಸ್ ಜಸ್ಟ್ ಎ ವೆರಿ ಕಾಂಪ್ಯಾಕ್ಟ್ ವ್ಲಾಗಿಂಗ್ ಕ್ಯಾಮ್ರಾ ಇಟ್ಕೋ. ಈಗ ರೀಸೆಂಟ್ ಆಗಿ ಒಂದು ಕ್ಯಾನನ್ ಕೊಲಾಬರೇಟ್ ಮಾಡಿದ್ರು ವಿದ್ಯಾ ಬಾಕ್ಸ್ ಜೊತೆನಲ್ಲಿ, ಇದೇ ಕ್ಯಾಮ್ರಾ ಇಂದಾನೆ. ಓ, ವ್ಲಾಗ್ ಮಾಡಕ್ ಚೆನ್ನಾಗಿದೆ ಇದು. ಯಾರು ಯೂಟ್ಯೂಬರ್ ಇದ್ದೀರಾ ಅವ್ರಿಗೆಲ್ಲ ಯೂಸ್ ಆಗುತ್ತೆ. ನಿಮಗೆ ಆಕ್ಸೆಸ್ ಎಲ್ಲ ತಗೊಬಹುದು, ಇದೆಲ್ಲ ಆಕ್ಸೆಸರೀಸ್ ಬರುತ್ತೆ. ಓಕೆ, ಪ್ಲಸ್ ನಿಮಗೆ ಮೈಕ್ ಅಟ್ಯಾಚ್ ಇಟ್ಕೊಳ್ಳಿ, ನೀವೇ ಇಟ್ಕೊಳ್ಳಿ. ಮೈಕ್ ಅಟ್ಯಾಚ್ ಮಾಡಬಹುದು, ಹೆಡ್ಫೋನ್ ಅಟ್ಯಾಚ್ ಮಾಡಬಹುದು, ಓಕೆ, Type-C ಕ್ಯಾಮ್ರಾ ಅಟ್ಯಾಚ್ ಮಾಡಬಹುದು. ಓಕೆ. ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಅಪ್ ಟು 2 hours ರನ್ ಮಾಡಬಹುದು ವಿಡಿಯೋನ. ಓಕೆ, 4K 30 ಫ್ರೇಮ್ಸ್ ಅಲ್ಲಿ, ಬಿಕಾಸ್ ನಿಮಗೆ ಮ್ಯಾಗ್ನೀಷಿಯಂ ಅಲ್ಯೂಮಿನಿಯಂ ಬಾಡಿ. 4K 30 ಫುಲ್ ಫ್ರೇಮಾ ಕ್ರಾಪಾ? 4K 30 ಬೇಸಿಕಲಿ ಫುಲ್ ಬರುತ್ತೆ. ಫುಲ್ ಫ್ರೇಮ್. 4K 60 ಕ್ರಾಪ್ ಆಗುತ್ತೆ. 30 ಕ್ರಾಪ್ ಆಗಲ್ಲ. ಓಕೆ, ಏನು ಪ್ರೈಸ್ ಇದೆ ಸರ್ ಇದು ಬಾಡಿ? 75,000 ಬಾಡಿ ಮತ್ತೆ ವಿತ್ ಇದು ಲೆನ್ಸ್ ಬರುತ್ತೆ. ಈ ಲೆನ್ಸ್ ಬಂದ್ಬಿಟ್ಟು 14 to 30 mm. 14 to 30 ಅಲ್ಟ್ರಾ ವೈಡ್ ಆಂಗಲ್ ಇದು. ಓಕೆ ಓಕೆ. ವ್ಲಾಗಿಂಗ್ ಎಲ್ಲ ಆಕ್ಚುಲ್ ಆಗಿ ಪರ್ಫೆಕ್ಟ್ ಆಗಿ ಯೂಸ್ ಆಗುತ್ತೆ. ಹೌದು. ಪ್ಲಸ್ ಇದು ಪವರ್ ಝೂಮ್ ಲೆನ್ಸ್ ಇದು. ಓಕೆ, ಝೂಮ್ ಮಾಡಕ್ಕೆ ಈಸಿ ಇರುತ್ತೆ. ಓಕೆ, ಓಕೆ. 14 ಕಲರ್ ಡಿಫರೆಂಟ್ ಫಿಲ್ಟರ್ಸ್ ಇದೆ. ಓಕೆ ಓಕೆ. ಆಮೇಲೆ ಯಾವ ಲಾಗ್ ಇದೆ ಅಂದ್ರಿ? ಇದು ಲಾಕ್ 3. ಲಾಗ್ 3. ಓಕೆ, ಕ್ರೇಜಿ. ಸೊ ನೋಡಿ, ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಏನು ಸರ್ ಇದು ಮಾಡೆಲ್ ಹೆಸರು? R50V. R50V. V ಫಾರ್ ವ್ಲಾಗಿಂಗ್ ಅಂತ. ಫಾರ್ ವ್ಲಾಗಿಂಗ್, V ಫಾರ್ ವಿಡಿಯೋ. R50. ಓಕೆ, ಕಮ್ಮಿ, 10,000 ಕಮ್ಮಿ. ಓಕೆ. ಬಟ್ ಪ್ರಿಫರಬಲಿ ಇದೇ ಚೆನ್ನಾಗಿ ಯೂಟ್ಯೂಬರ್ಸ್ ಎಲ್ಲ ಯೂಸ್ ಮಾಡಂಗಿದ್ರೆ. ಇದರಲ್ಲಿ ಆ ಸ್ಪೆಕ್ಸಲ್ಲಿ ರೆಸೊಲ್ಯೂಷನ್ ರೆಕಾರ್ಡ್ ಆಗುತ್ತಾ? 4K 30? 4K 30 ಇದರಲ್ಲಿ ಆಗುತ್ತೆ. ಇದರಲ್ಲಿ 4K 16 ಆಗುತ್ತೆ. ಓಕೆ. ಪ್ಲಸ್ ಆದರೆ ಇದರಲ್ಲಿ C-Log 3 ಇಲ್ಲ. ಓಕೆ. C-Log 3 ಇದೆ.
ಸೊ ನಾವು ಇವಾಗ 1080 ಎಲ್ಲ ಶೂಟ್ ಮಾಡಿದ್ರೆ 120 ಫ್ರೇಮ್ಸ್ ತನಕ ಮಾಡ್ಬೋದು. ಓಕೆ, ನೀವು ಸ್ಲೋ ಮೋಷನ್ಸು ಶೂಟ್ ಮಾಡೋಂಗಿದ್ರೆ ಮಾಡ್ಬೋದು. ಆ್ಯಕ್ಚುಲಿ ಈ ಕ್ಯಾಮ್ರಾ ಏನು ಕೆಲಸ ಮಾಡುತ್ತೋ ಇದೇ ಕೆಲಸ A7 M4 ಮಾಡುತ್ತೆ. ಬೇಸಿಕಲಿ ನಿಮಗೆ ಅದು ಫುಲ್ ಫ್ರೇಮ್ ಕ್ಯಾಮ್ರಾ. ಹೌದು, ಇದು ಕ್ರಾಪ್ ಸೆನ್ಸರ್ ಕ್ಯಾಮ್ರಾ, ಬಟ್ ಸ್ಪೆಕ್ಸ್ ಜಾಸ್ತಿ ಇದೆ. ಓಕೆ, ಪ್ರೈಸ್ ಕಮ್ಮಿ ಇದೆ. ಹೌದು, 70,000 ಅಷ್ಟೇ ಅಂತೆ ಬ್ರೋ ಅದು. ಬಟ್ ಪ್ರಾಪರ್ ಆಗಿ ಫುಲ್ ಟೈಮು ಬ್ಲಾಗಿಂಗ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಎಂಟ್ರಿ ಫಸ್ಟ್ ಐಟಮ್ ಇನ್ವೆಸ್ಟ್ಮೆಂಟ್ ಇದು. ದಿಸ್ ಇಸ್ ಚೀಪ್ ಅಂಡ್ ಬೆಸ್ಟ್, ಗುಡ್ ಇನ್ವೆಸ್ಟ್ಮೆಂಟ್. ಮ್ಯಾಗ್ನೀಷಿಯಂ ಅಲ್ಯೂಮಿನಿಯಂ ಬಾಡಿ ಆಗಿರೋದ್ರಿಂದ ನಾವು ಆಡಿಯೋ ವಿಡಿಯೋ ಲೈಟ್ ವೇಟ್ ಇದೆ, ಸಖತ್ ಲೈಟ್ ವೇಟ್ ಇದೆ. ಆಡಿಯೋ ಇದರಲ್ಲಿ ನಿಮ್ಗೆ ಎಕ್ಸ್ಟ್ರಾ ಔಟ್ಪುಟ್ ಇದೆ. ಓಕೆ ಓಕೆ, ಬೆಟರ್ ಔಟ್ಪುಟ್. ಹೌದು, ಓಕೆ, ಎರಡಿದೆ ಅಲ್ಲ, ನೈಸ್. ಮೈಕ್ ಇದೆ. ನಮ್ಮ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡೋಗೋಕ್ಕೆ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ವೆಯ್ಟ್ ಇರುತ್ತೆ. ಬಟ್ ಈ ಥರ ಟ್ರಾಲಿ ಬ್ಯಾಗ್ ಇದ್ದರೆ ನಮಗೆ ಕ್ಯಾರಿ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಅದಕ್ಕೆ ನಾವು ಇವಾಗ ಟ್ರಾಲಿ ಬ್ಯಾಗ್ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ಹತ್ರ ಭಾಳ ಫ್ರೆಂಡ್ಸು ಸಿನಿಮಾಟೋಗ್ರಫರ್, ಫೋಟೋಗ್ರಫರ್ಸ್ ಎಲ್ಲ ಆ ಥರ ಬ್ಯಾಗ್ನೇ ಯೂಸ್ ಮಾಡ್ತಾ ಇದ್ದಾರೆ ಕರೆಂಟ್ಲಿ. ಸೊ ಅದು ಭಾಳ ವರ್ಷದಿಂದ ರನ್ನಿಂಗಲ್ಲಿದೆ ಮಾರ್ಕೆಟಲ್ಲಿ. ಸೊ ಈ ಬ್ಯಾಗ್ ನೇಮ್ ಬಂದ್ಬಿಟ್ಟು ವ್ಯಾನ್ಗಾರ್ಡ್ ಬ್ಯಾಗು. ಈ ಥರ ಇದೆ. ಇದು ಕ್ಯಾಮ್ರಾ ಮೇಲ್ಗಡೆ ಹಾಕೋದು ಒಂದು ಫ್ರೇಮ್ ಥರದ್ದು, ರಿಗ್ ಅಂತಾರೆ ಅದಕ್ಕೆ. ಸೊ ಕ್ಯಾಮ್ರಾಗೆ ಬೇರೆ ಏನಾದ್ರು ಟ್ರೈಪಾಡ್ ಹಾಕೋದಾಗಲಿ, ಕ್ಯಾಮ್ರಾಗೆ ಮೈಕ್ ಹಾಕೋದಾಗಲಿ, ಅಥವಾ ಕ್ಯಾಮ್ರಾಗೆ ಒಂದು ಸೇಫ್ಟಿ ಆಗಲಿ ಬಾಡಿಗೆ, ಅದು ಈ ಥರ ಒಂದು ಮೇಲ್ಗಡೆ ಒಂದು ಬಾಕ್ಸ್ ಥರ ಬರುತ್ತೆ. ಸೊ ನಾವು ಕ್ಯಾಮ್ರಾನ ಹಿಂಗೂ ಇಟ್ಕೋಬೋದು. ಆ ಬಾಕ್ಸ್ ಇರೋದ್ರಿಂದ ಕ್ಯಾಮ್ರಾ ಸೇಫ್ಟಿನೂ ಇರುತ್ತೆ. R6 ಇತ್ತು ಇವನ ಹತ್ರ ಮುಂಚೆ, 85 1.2 ಇತ್ತು. R6 Mark II ನನ್ನ ಹತ್ರ. FX3 ಇವಾಗ FX3 ಬಿಟ್ಟರು, FX3A ಬಿಟ್ಟರು. ಸೊ ಇವಾಗ ನೆಕ್ಸ್ಟ್ ಅಪ್ಗ್ರೇಡ್ ವರ್ಷನ್ ಬೇರೆ ಯಾವುದಾದ್ರೂ ಬಿಡ್ತಾರಾ ಅಂತ ಮಾರ್ಕೆಟಲ್ಲಿ ತುಂಬ ಇದೆ. ಸೊ ಇವಾಗ ಸದ್ಯಕ್ಕೆ S3 ಅದು ಡಿಸ್ಕಂಟಿನ್ಯೂ ಇಲ್ಲ, ಸದ್ಯಕ್ಕೆ ಡಿಸ್ಕಂಟಿನ್ಯೂ ಅಂತ ಇಲ್ಲ, ಅವೈಲೇಬಲ್ ಇದೆ. S3 ಸಿಗ್ತಾ ಇದೆಯಾ ಈಗಲೂ? ಸಿಗ್ತಾ ಇದೆ. ಓಕೆ. ಕೆನಾನ್ ಪ್ರಾಡಕ್ಟ್ಸ್ ಬಂದ್ಬಿಟ್ಟೇನೆ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸು ಕ್ಯಾಮ್ರಾದಲ್ಲಿ. ಅದು ಒಂದೊಂದು ಲೆನ್ಸು, ಒಂದೊಂದು ಬಾಡಿಗೆ ಬಂಡವಾಳ ಹಾಕುವಷ್ಟೊತ್ತಿಗೆ ಓ ಮೈ ಗಾಡ್, ವೆರಿ ಎಕ್ಸ್ಪೆನ್ಸಿವ್. ಬೆಟರ್ ಇರುತ್ತೆ. ಸರ್, ಇವಾಗ ನಮಗೆ ಈ ಬಾಡಿಗೆ ಯಾವ ಕಾರ್ಡ್ ಕೊಡ್ತಾ ಇದ್ದೀರಾ? ಇವಾಗ ನಿಮಗೆ 1 TB CFX ಟೈಬಿ ಮೆಮರಿ ಕಾರ್ಡ್ ಬರುತ್ತೆ. ಓಕೆ. ವಾರಂಟಿ ವೆರಿ ಇಂಪಾರ್ಟೆಂಟ್, 2 years ಸಿಗುತ್ತೆ. ಓಕೆ. 2 years ಕಾಮನ್ ಆಗಿ ಸಿಗುತ್ತೆ, 2 years ಎಕ್ಸ್ಟ್ರಾ ಸಿಗುತ್ತೆ. ವರ್ತ್ ಆಫ್ ನಿಯರ್ಲಿ ಮೋರ್ ದೆನ್ 50,000 rupees. ಓ ಮೈ ಗಾಡ್. ವಾರಂಟಿ ವರ್ತ್. ಓಕೆ ಓಕೆ. 1 year ವಾರಂಟಿನೇ ನಿಮಗೆ 20,000 ಇದೆ. ಆ ಕಾರ್ಡ್ದು ಏನು Mbps ಸ್ಪೀಡ್ ಸರ್? ಅದು 3700 Mbps ಏನೋ ಬರುತ್ತೆ. ಎಕ್ಸಾಕ್ಟ್ಲಿ ನೋಡಬೇಕು. ಇವಾಗ ನಾವು ಕಾಪಿ ಎಲ್ಲ ಮಾಡಿದ್ರೆ ಹಿಂಗೆ ಆಗೋಷ್ಟೇ ಕಾಪಿ ಆಗಿಬಿಟ್ಟಿರುತ್ತೆ. ಮತ್ತೆ ರಾ ಅಷ್ಟು 40 ಫ್ರೇಮ್ಸ್ ರಾ ಫೈಲ್ಸ್ನ ಪ್ರೊಸೆಸ್ ಮಾಡಬೇಕು ಅಂದರೆ ಅಂತ ಪವರ್ಫುಲ್ ಕಾರ್ಡ್ ಬೇಕು. ಕಾರ್ಡ್ ಇದ್ರ ಒಳಗೇನೆ ಇರುತ್ತಾ? ಇಲ್ಲೇ ಇದೆಲ್ಲ. ಓಕೆ. ಫ್ರೀ 1 TB ಕಾರ್ಡ್. ಓಕೆ, ನೈಸ್. ಅದು ಲಿಮಿಟೆಡ್ ಆಫರ್. ಇವಾಗ ಬರುವ ಸ್ಟಾಪ್ ಆಯ್ತು ಸರ್, ಮೆಮರಿ ಕಾರ್ಡ್ ಕೂಡ ಓಕೆ. ಬರಲ್ಲ. ಓಕೆ. ಸೊ ನೆಕ್ಸ್ಟ್ ಬರುತ್ತಲ್ಲ ಸ್ಟಾಕ್, ಅದ್ರಲ್ಲಿ ಮೆಮರಿ ಕಾರ್ಡ್ ಇಲ್ಲ. ಇವಾಗ ನೆಕ್ಸ್ಟ್ ತಗೊಂಡ್ರೆ ಕಾರ್ಡ್ ಇಲ್ಲ. ಬ್ರೋ ಫೈನಲಿ ಇವಾಗ ಅವರ ಡ್ರೀಮ್ ಕ್ಯಾಮ್ರಾನ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ಬ್ರೋ, ಆರ್ ಯು ಎಕ್ಸೈಟೆಡ್? ಸೋ ಮಚ್ ಎಕ್ಸೈಟೆಡ್. Yes, you can use this. ಮೂಮೆಂಟ್ ಆಫ್ ಟ್ರೂತ್. 5 ವರ್ಷದ ಕಷ್ಟ. ಬಾಕ್ಸ್ ಅಲ್ಲಿ ಲೋಡೆಡ್ ಇದೆ. ಕಾರ್ಡ್ ಇದು ಓಕೆ. ಇದು ಆಕ್ಸೆಸರೀಸ್ ಆಕ್ಸೆಸರೀಸ್ ಏನೇನಿದೆ ಅಂತ ಒಳಗಡೆ. ಇದು ಓಪನ್ ಮಾಡ್ಕೊಳ್ಳಿ. ಅದಾಯ್ತು, ಮಾಡೋಣ. ಇದು ಓಕೆ. ನೀವು ಮನೆಗೆ ಹೋಗಿ ಒಂದು ಬ್ಯಾಕ್ ಗ್ರೌಂಡ್ ಇಟ್ಟು ವಿಡಿಯೋ ಮಾಡಬೇಕು. ಅದನ್ನ ಅನ್ಬಾಕ್ಸಿಂಗ್ ಮಾಡಿ. ಬೆಲ್ಟ್, ಇದು ಬ್ಯಾಟ್ರಿ ಅಲ್ವಾ? ಸ್ಟ್ರ್ಯಾಪ್ ಪ್ಲಸ್ ಇದು ಬ್ಯಾಟ್ರಿ ಚಾರ್ಜರ್, ಡ್ಯುಯಲ್ ಬ್ಯಾಟ್ರಿ ಚಾರ್ಜರ್ ಬರುತ್ತೆ ಇದರಲ್ಲಿ. ಓಕೆ, ಡ್ಯುಯಲ್ ಬ್ಯಾಟ್ರಿ ಚಾರ್ಜರ್ ಅದರ ಬರುತ್ತೆ. ಬ್ಯಾಟ್ರಿ ನೋಡಿ ಇದ್ರದ್ದು ಓ ಸೈಜ್. ಏನು ಬ್ರೋ ಅದು ಅಷ್ಟು ಡ್ಯುಯಲ್ ಇದೆ? ಬ್ಯಾಟ್ರಿ ಆಕ್ಚುಲ್ ಆಗಿ ಬಂದ್ಬಿಟ್ಟು ಓಕೆ. ಪ್ಲಸ್ ನೀವು ಎಕ್ಸ್ಟ್ರಾ 2 ಬ್ಯಾಟ್ರಿ ಎಕ್ಸ್ಟ್ರಾ ಚಾರ್ಜರ್ ಒಳಗಡೆ ಇನ್ನೊಂದು ಬ್ಯಾಟ್ರಿ ತೊಗೊಂಡೆ ಅಂದ್ರೆ ಓ, ಜೊತೆಗೆ ಚಾರ್ಜ್ಗೆ ಹಾಕ್ಬೋದು ಎರಡು ಬ್ಯಾಟ್ರಿ ಕೌಂಟ್ ಇದು. ಓಕೆ. ನಾರ್ಮಲ್ R5 ಸಣ್ಣ ಬ್ಯಾಟ್ರಿ ಲೆಕ್ಕ ಮಾಡಿದ್ರೆ
2 ಬ್ಯಾಟ್ರೀಸ್. ಪ್ರೈಸು ಹಂಗೇನೆ, ಅದು 8,000 ಇದ್ರೆ ಇದು 13,000. 13. ಓಕೆ ಓಕೆ. ಇದು ಓಪನ್ ಮಾಡಿ ಬ್ರೋ. ಮಾಡು, ಚಾರ್ಜಿಗೆ ಹಾಕೋಣ. ರೆಡಿ ಬ್ರೋ. ಓ ಫಾರ್ ದ ಫಸ್ಟ್ ಟೈಮ್. Oh my god. Congratulations my brother. Thank you. Oh, Goosebumps. this is beast. Oh my god. Landscape. Channels. ಹುಷಾರು ಹುಷಾರು. R1. ಎಸ್, ಲೆನ್ಸ್ ಕೊಡ್ತೀನಿ 24/05 ಚೆಕ್ ಮಾಡೋಕ್ಕೆ. ಫಸ್ಟ್ ಟೈಮ್ ಬ್ರೋ. ಅದು ಸೆನ್ಸರ್ ಲಾಕಿಂಗ್ ಸಿಸ್ಟಮ್ ಆಲ್ರೆಡಿ ಎನೇಬಲ್ ಆಗಿರುತ್ತೆ. ಓಕೆ. ವರ್ಜಿನ್. ಮೆಮರಿ ಕಾರ್ಡ್ ಇನ್ಸರ್ಟ್ ಮಾಡಿ ಫಸ್ಟ್ ಫಾರ್ಮ್ಯಾಟ್ ಮಾಡಬೇಕು, ನಾವು ಮಾಡೋಣ. ಉಲ್ಟಾ ಸೀದಾ ನೋಡ್ಕೊಂಡು ಹಾಕ್ ಬ್ರೋ. ಎರಡು ಸೇಮ್ ಟೈಪ್ ಕಾರ್ಡ್ಸ್ ಅಲ್ವಾ? ಹಾಂ, ಇದು ಟೈಪ್ ಬಿ. ಇದು ಇನ್ನೊಂದು ಕಾರ್ಡನ್ನು ಸೇಮ್ ಈ ಥರ Same. ಟೋಟಲ್ 2 TB ಕಾರ್ಡ್ ಹಾಕ್ಬೋದು. ಅಪ್ ಟು 3 TB ಸಪೋರ್ಟ್ ಮಾಡುತ್ತೆ. 3 TB. 3 TB Oh support my ಮಾಡುತ್ತೆ. god. Storage. Oh my god. ಬ್ರೋ 2 TB ಹಾರ್ಡ್ ನಿಮ್ಮ ಡಿಸ್ಕ್. ಹತ್ರ ಇರೋ ಲ್ಯಾಪ್ಟಾಪ್ ಅಲ್ಲಿ ಎಷ್ಟಿದೆ ಸ್ಟೋರೇಜು? ಬ್ರೋ ನಾನು 512 GB ಮ್ಯಾಕ್. ಪೋರ್ಟ್ಸ್ ಟೆಕ್ನಾಲಜಿ ದಿನಕ್ಕೂ ಎಷ್ಟು. ಯಾ ಬ್ರೋ ಅದು ಇಥರ್ನೆಟ್. ಈಥರ್ನೆಟ್ ಪೋರ್ಟ್. ಓ ಅದೇನಕ್ಕೆ ಕೊಟ್ಟಿದ್ದಾರೆ ಸರ್ ಇಥರ್ನೆಟ್ ಕೇಬಲ್ ಅದಕ್ಕೆ? ನೀವೇನಾದ್ರು ಅಪ್ಡೇಟ್ಸ್ ಇದ್ದಾಗ ಇದು ದೊಡ್ಡ Direct ಅಡ್ವಾಂಟೇಜ್ ಏನಿದೆ connect ನಿಮಗೆ, ಹಾ. ನೀವು ಸ್ಪೋರ್ಟ್ಸ್ ಮಾಡೋರು Okay. ಯಾರು ಇದ್ರ ಸ್ಟೋರಿ ಮಾಡಲ್ಲ. ಹೌದು. ಸ್ಪೋರ್ಟ್ಸ್ ಡೈರೆಕ್ಟ್ ಆಗಿ ಅವರು ಟೆಲಿಕಾಸ್ಟ್ ಆಗೋದಕ್ಕೆ. ಓಕೆ ಓಕೆ ಅದಿದು ಓಕೆ ಸ್ಪೋರ್ಟ್ಸ್ ನೈನ್ಲಿ ಓಕೆ. ಸೊ ಅದಕ್ಕೆ ಇಲ್ಲಿ ಒಂದು ಇಂಟರ್ನೆಟ್ ಡೈರೆಕ್ಟ್ ಕನೆಕ್ಷನ್ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ನೀವು ಕ್ಲಿಕ್ ಮಾಡೋದಂತ ಅಷ್ಟು ಕ್ಲಿಕ್ ಮಾಡೋದು ಇಲ್ಲ. ಇದ್ರದ್ದು ಇದು ನೋಡಿ, ವ್ಯೂ ಫೈಂಡರ್ ಎಷ್ಟು ದೊಡ್ಡದಿದೆ. ಓ ನೈಸ್. ಬ್ರಾಡ್ಕಾಸ್ಟಿಂಗ್ ಟೇಬಲ್ಗೆ ಹೋಗುತ್ತೆ ಎಲ್ಲ. ಓಕೆ. ಹೈಲಿ ಪ್ರೊಫೆಷನಲ್ ಬ್ರೋ ಇದು. ಆನ್ ಆಫ್ ಎಲ್ಲಿದೆ ನೋಡಿ ಇದ್ರದ್ದು. ಎಲ್ಲಿದೆ? ಆನ್ ಆಫ್ ಬಂದ್ಬಿಟ್ಟು ಇಲ್ಲಿದೆ. ಓ ಅಲ್ಲಿ ಒಂದು ಸತಿ ಕಂಪ್ಲೀಟ್ ಬಾಡಿ ತೋರ್ಸ್ ಬ್ರೋ ನೀಟಾಗಿ. ನೈಸ್ ಮ್ಯಾನ್ ನೈಸ್. ಟೂ ಗುಡ್ ಟೂ ಗುಡ್. ಬೇರೆ ಕ್ಯಾಮ್ರಾದು 2 ವ್ಯೂ ಫೈಂಡರ್ ಇಡಬೇಕು, ಇದು ಅಷ್ಟು ದೊಡ್ಡ ಅಲ್ವಾ? ಒಂದನೇ. ಎಷ್ಟು ದೊಡ್ಡ ವ್ಯೂ ಫೈಂಡರು. ಪ್ಲಸ್ ಇದರಲ್ಲಿ ಮೈನ್ ಅಂದ್ರೆ ಐ ಕಂಟ್ರೋಲ್ AF. ನಾವು ಐಸ್ ಅಲ್ಲಿ ನೋಡ್ತೀವಲ್ಲ, ನಾನು ಹಾ. ಕಣ್ಣು ಎಲ್ಲಿ ನೋಡ್ತಾ ಇರ್ತೀನೋ ಫೋಕಸ್ ಆಟೋಮೆಟಿಕ್ ಅಲ್ಲೇ ಓ. ಇರುತ್ತೆ. ಮತ್ತೆ ನಾನು ಕ್ಲಿಕ್ ಮಾಡೋದಕ್ಕಿಂತ ಮುಂಚೆನೆ ಪ್ರೀ ಫ್ರೇಮ್ಸ್ ಪ್ರೀ ಕ್ಯಾಪ್ಚರ್ ಆಗುತ್ತೆ. ಎಷ್ಟು ಸೆಕೆಂಡ್ ಮುಂಚೆ ಅದು? ಡಿಪೆಂಡ್ಸ್. 5 ಸೆಕೆಂಡ್ ಇದೆ ಅಲ್ಲ? 2 ಸೆಕೆಂಡ್ಸ್ ಅಂತೂ ಪ್ರೀ ಕ್ಯಾಪ್ಚರ್ ಇರುತ್ತೆ. ಅಂದ್ರೆ ಫ್ರೇಮ್ಸ್ ಕೌಂಟ್ ಬರುತ್ತೆ. 40 ಫ್ರೇಮ್ಸ್ ರಾಲ್ ಇತ್ತು ಅಂದ್ರೆ, ಐ ಶಡರ್ ಅಲ್ಲಿ ಇತ್ತು ಅಂದ್ರೆ 40 ಫ್ರೇಮ್ಸ್ ಪ್ರೀ ಕ್ಯಾಪ್ಚರ್ ಇರುತ್ತೆ. Okay. ಮೂವಿಂಗ್ ಬರ್ಡ್ ಕ್ಯಾಪ್ಚರ್ ಮಾಡ್ತಾ ಇದೀವಿ ಅಂದ್ರೆ ನನಗೆ ಎಲ್ಲಾದ್ರೂ ಶಾರ್ಟ್ ಮಿಸ್ ಆಗೋ ಚಾನ್ಸೇ ಇಲ್ಲ ಇದ್ರೊಳಗೆ. Okay, okay. ಕ್ಯಾಪ್ಚರ್ ಆಗಿರುತ್ತೆ. Okay. ಮೂವ್ಮೆಂಟ್ ಮಿಸ್ ಆಗಲ್ಲ ಇದ್ರೊಳಗೆ. ಅಂದ್ರೆ ನೀವು ಶಟರ್ ಬಟನ್ ಹಿಂಗ್ ಒತ್ತಕ್ಕೆ 2 ಸೆಕೆಂಡ್ ಮುಂಚೆನೆ ಕ್ಯಾಪ್ಚರ್ ಆಗಿರುತ್ತೆ. ರೆಕಾರ್ಡಿಂಗ್ಸ್ ಸಪೋರ್ಟ್ ಅಲ್ಲಿ ಇರುತ್ತೆ ಅದು. ಓಕೆ ಓಕೆ. ಸೊ ಏನು ಮಿಸ್ ಆಗಲ್ಲ ನೈಸ್. ಕ್ಯಾಮ್ರಾದಲ್ಲಿ. ನೋಡಿ ಬೀಸ್ಟ್ ಬ್ರೋ, ಆಕ್ಚುಲಿ ಇಟ್ಸ್ ಅ ರಿಯಲ್ ಬೀಸ್ಟ್. ಹೇಗಿದೆ? 5 lakh shutter, ಹಾ, which is toppest camera. ಓ ಮೈ 5 lakh shutter. 5 lakh ಶಟರ್. ಓಕೆ. ಬಟನ್ಸ್ ನೋಡಿ ಇದ್ರದ್ದು ಟೋಟಲ್ ಪ್ರೀಮಿಯಂ. And strong and durability, fully magnesium aluminum body. ಅದರ್ ಕಂಟ್ರಿಗಳಲ್ಲಿ ತುಂಬಾ ಜನ ಯೂಸ್ ಮಾಡ್ತಾರೆ ಆರ್ವಾನ. US ಅಲ್ಲೆಲ್ಲ ಸ್ಪೋರ್ಟ್ಸ್ಗೆ ಜಾಸ್ತಿ, ಸ್ಪೋರ್ಟ್ಸ್ ಅಂಡ್ ವೈಲ್ಡ್ ಲೈಫ್. ವೆಡ್ಡಿಂಗ್ ಅಲ್ಲಿ ತುಂಬಾ ಕಮ್ಮಿ. ಐ ಥಿಂಕ್ ನೀವೇ ಅನ್ಸುತ್ತೆ. ಅಲ್ಲ ವೆಡ್ಡಿಂಗ್ಸ್ ಕಡಿಮೆನೆ, ಬಟ್ ಬಿಕಾಸ್ ಇಷ್ಟು ಕಾಸ್ಟ್ಲಿ ಕ್ಯಾಮರಾ ವೆಡ್ಡಿಂಗ್ಸ್ಗೆ ಯಾರು ಯೂಸ್ ಮಾಡೋದಕ್ಕೆ. ಅಂದ್ರೆ ಆಕ್ಚುಲಿ ಇವರು ಮೇನ್ಲಿ ಫೋಟೋಗ್ರಾಫರ್ ಅನ್ನೋದಕ್ಕಿಂತ ಈಸ್ ಅ ವೆರಿ ಪ್ಯಾಷನೇಟ್ ಫೋಟೋಗ್ರಾಫರ್. ಪ್ಯಾಷನೇಟ್ ಫಾರ್ ಫ್ಯಾಷನ್. ಎನಿಥಿಂಗ್ ಹಾ. ಏನು ಇಂಟ್ರೆಸ್ಟ್ ಇದೆಯೋ ಅದ್ರ ಒಳಗಡೆಗೆ ಫ್ಲೆಕ್ಸಿಬಲ್.
ವೈಲ್ಡ್ ಲೈಫ್ಗೂ ಹೋಗ್ಬೋದು, ಸ್ಪೋರ್ಟ್ಸ್ಗೂ ಹೋಗ್ಬೋದು. ನೀವು ಯಾವ ಟೈಮಲ್ಲಿ ಏನು ಮೂಡ್ ಅನ್ಸುತ್ತೋ ಅದಕ್ಕೆ ಹೋಗ್ತಾ ಇರ್ಬೋದು. ಇದು ಎಲ್ಲರಿಗೂ ಸಪೋರ್ಟ್ ಮಾಡುತ್ತೆ ಹೌದು, ಈ ಬಾಡಿ. ಅದೇ ಹೇಳ್ತೀನಲ್ಲ, ಇದು ಸ್ಪೋರ್ಟ್ಸ್ ವೈಲ್ಡ್ ಲೈಫ್ಗೆ ತುಂಬಾ ಜನ ಪ್ರಿಫರ್ ಮಾಡೋದು. ನಾವು ರೀಸೆಂಟ್ ಆಗಿ ಅಂದ್ರೆ ಬುಕಿಂಗ್ ಇತ್ತು, ಸೊ ಹಾಗಾಗಿ ಅವರೆಲ್ಲ 7200 2.8 ಮತ್ತೆ ಇಂಟರ್ನಲ್ ಝೂಮ್ ಅದು ಇದೆ ಸೇಮ್ ಕಾಂಬಿನೇಷನ್ ಅನ್ನು. Everything. Wildlife. No, I'm not wildlife, but I'm interested in wildlife. But we do basically wedding shoots and all. But I'm so waited so long for this camera. Low light beast. Yeah. Low light beast. Go mad actually. Bro, from how long are you using this? Chaitanya. Chaitanya. I'm using it for last. Hi bro, I'm Arjun, cinematographer. I can see that. Yeah. We are vlogging actually. Yeah, good camera. See, I use it for my wildlife. Okay. So low light beast. Yeah. You get blown away with. I was also impression of going for. There's one more camera now. What is it? R5 Mark II. R5 Mark II. Yeah. And many people told go for it. It eats actually very fast, bro. Yeah. R5 Mark II. Yeah, R5 Mark II. It depends on memory card. Actually. That is very important. But this can be shot in every conditions. Yes. Extreme conditions. Extreme conditions. Beast only. Then I went with all the odds of trying that thing, and it surprised me. I deleted because it's Perfect. Chaitanya underscore. From how long are you using this, sir? Maybe 6 months. 6 months. It's been 6 months. You got delivered here only? No, not here. Directly the Canon. I have some. You're same from thing. Bangalore or where from? Bangalore. I know Nice. them very well. These guys Yeah. are very good. Bola sir, very good in. So this one is also with this one. ಸರ್ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಈ ಬಾಡಿನ ನಮಗೆ ತಲುಪಿಸಿದ್ಗೆ. ಸೊ ನಿಮ್ಮ ಹೆಸರು ಗೊತ್ತಾಗಿಲ್ಲ, ನಿಮ್ದೊಂದು ಸ್ಮಾಲ್ ಇಂಟ್ರೊಡಕ್ಷನ್ ಮಾಡಿ ಸರ್. ನಾನು ಕೆನನ್ ಇಂಡಿಯಲ್ ವರ್ಕ್ ಮಾಡೋದು. ಓಕೆ 2017 ಇಂದ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ ಈ ಬ್ರಾಂಚ್ ಅಲ್ಲಿ 4 years ಇಂದ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ ಸೊ ಯು ಮೇನ್ಲಿ ಎಕ್ಸ್ಪರ್ಟ್ ಇನ್ ಕೆನಾನ್. Canon, yes. ಗ್ರೇಟ್ ಸರ್, ನೈಸ್ ಮೀಟಿಂಗ್ ಯು, ಥ್ಯಾಂಕ್ ಯು ಸೋ ಮಚ್. Thank you. This can record up to 6K 60 frames per second. Okay, 4K 120 frames and 2K 240 frames. Slow motion movie with audio. ಸೊ ಯೂಶ್ವಲಿ ಇದೆಲ್ಲ ಶೂಟ್ ಆಗಬೇಕಾದ್ರೆ ಸ್ಲೋ ಮೋಷನಲ್ಲಿ ಶೂಟ್ ಆಗಬೇಕಾದ್ರೆ ಆಡಿಯೋ ಬರಲ್ಲ, ಬಟ್ ಈ ಕ್ಯಾಮ್ರಲ್ಲಿ ವಿತ್ ಆಡಿಯೋ ಸ್ಲೋ ಮೋಷನ್ನು ಬರುತ್ತೆ ಅಂತ ಹೇಳ್ತಾ ಇದೆ. ಆಮೇಲೆ ಅಪ್ ಟು 40 ಫ್ರೇಮ್ಸ್ ಪರ್ ಸೆಕೆಂಡ್, ಅಂದರೆ ನಾವು ಒಂದು ಸತಿ ಹಿಂಗೆ ಶಟರ್ ಹಿಂಗೆ ಪ್ರೆಸ್ ಮಾಡಿದ್ರೆ 1 ಸೆಕೆಂಡ್ಸ್ಗೆ 40 ಫೋಟೋಸ್ ತೆಗೆಯುತ್ತೆ ಇದು, ವಿತ್ ರಾ ಇಮೇಜಸ್ ಸಿಗುತ್ತೆ. 6K ರಾ, 2K 240 ಫ್ರೇಮ್ಸು. ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾ ಗುರು, ಇಟ್ಸ್ ಆ್ಯಕ್ಚುಯಲ್ ಬೀಸ್ಟ್. ಕಮ್ಮಿಂಗ್ ಸೂನ್ ಅಂತ ಹಾಕಿದ್ದಾರೆ, ಬಟ್ ಆಗಲೇ ನಮ್ಮ ಹತ್ರ ಇದೆ ಇವತ್ತು. ಆ್ಯಂಡ್ ಈ ಲೆನ್ಸ್ ನೋಡಿ 200 to 600 mm. ಇದು ಬಂದು 70-200 ಲೆನ್ಸು. ಸೊ ಇದೆಲ್ಲ ಬಂದು ಸೋನಿ ಲೆನ್ಸಸ್ಸು. ಇವಾಗ ನಾವು ತೊಗೊಂಡಿರೋ ಕ್ಯಾಮ್ರಾ ಆಗಲ್ಲ, ಬಟ್ ಇಲ್ಲಿರೋ ಕ್ಯಾಮ್ರಾಸ್ ಎಲ್ಲ ನನ್ನ ಹತ್ರ ಇದೆಯಲ್ಲ ಇವಾಗ ಸೋನಿ ಬ್ರ್ಯಾಂಡು, ಸೊ ಆ ಬ್ರ್ಯಾಂಡ್ದು ಕ್ಯಾಮ್ರಾಸ್ ಇಲ್ಲಿರೋದು. ಸೊ ಇದೆಲ್ಲ ಟಾಪ್ ಆಫ್ ದ ಲೈನ್ ಸಿನಿಮ್ಯಾಟಿಕ್ ಕ್ಯಾಮ್ರಾಸು, FX3 ಆಗಲಿ FX6 ಆಗಲಿ. ಸೊ ಇದೆಲ್ಲ ಸೊ FX3 ಬಂದ್ಬಿಟ್ಟು ಮೇಯ್ನ್ಲಿ ಇಟ್ಸ್ FX3 ಕ್ಯಾಮ್ರಲ್ಲಿ ಶೂಟ್ ಮಾಡಿದ್ರೆ ನೀವು ಅದನ್ನು ನೆಟ್ಫ್ಲಿಕ್ಸ್ ಅಪ್ರೂವ್ಡ್ ಕ್ಯಾಮ್ರಾ ಅದು. ಸೊ ನೆಟ್ಫ್ಲಿಕ್ಸಲ್ಲಿ ನೀವು ರಿಲೀಸ್ ಮಾಡ್ಬೋದು FX3 ಕ್ಯಾಮ್ರಲ್ಲಿ ಶೂಟ್ ಮಾಡಿರೋದು. ಸಾಕಷ್ಟು ವೆಬ್ ಸೀರೀಸು, ಮೂವೀಸು, ಶಾರ್ಟ್ ಮೂವೀಸ್ ಎಲ್ಲ FX3 ಕ್ಯಾಮ್ರಲ್ಲೇ ಶೂಟ್ ಆಗೋದು ಮೇಯ್ನ್ಲಿ. ಸೊ ಇಲ್ಲಿದೆಯಲ್ಲ ಈ ಕ್ಯಾಮ್ರಾ. ಸೊ ನನ್ನ ಪ್ಲ್ಯಾನ್ ನೆಕ್ಸ್ಟು ಇದು ಅಥವಾ ಅದನ್ನು ಬೈ ಮಾಡೋದು ಅಂತ. ನೆಕ್ಸ್ಟ್ ಒಂದು ದಿವಸ ಬರೋಣ ಬ್ರೋ ಇಲ್ಲಿಗೆ. ಇವಾಗ ತೊಗೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಆಯ್ತಾ ಬ್ರೋ? ಹಾಂ, ಫೈನಲಿ ಟೇಕ್ ಹೋಮ್. ಸರ್ ಬಾಯ್, ಥ್ಯಾಂಕ್ ಯು, ಬಾಯ್. ನೋಡಿ ಬಾಕ್ಸಲ್ಲಿ. ಓ ಮೈ ಗಾಡ್, ಫೈನಲಿ ತೊಗೊಂಡು ಹೋಗ್ತಾ ಇದ್ದೀವಿ ಗುರು. R1 ಶಾಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಖುಷಿ ಆಯ್ತಾ ಬ್ರೋ ನಿಮಗೆ? ಫುಲ್ ಖುಷಿ ಅಪ್ಪ. ಹಾಂ, ತೊಗೊಂಡು ಹೋಗ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಇವತ್ತು ಎಂತ ಕ್ರೇಜಿ ಡೇ ಅಂದ್ರೆ ನಾವು R1 ಶಾಪ್ ಮಾಡೋದು ಇದೆ ರೇರೆಸ್ಟ್ ಕ್ಯಾಮ್ರಾ. ಇನ್ನೊಬ್ರು R1 ಯೂಸರ್ ರ್ಯಾಂಡಮ್ ಆಗಿ ನಮಗೆ ಶೋರೂಮ್ ಅಲ್ಲಿ ಸಿಕ್ಕಿದ್ರು. ಆಗ್ಲೇ ಅವ್ರ ಜೊತೆನೂ ಮಾತಾಡಿದ್ವಿ, ಆ ವಿಡಿಯೋನು ಹಾಕ್ತೀವಿ.
ಸೊ ಇದು ಇವತ್ತಿನ ಕ್ಯಾಮ್ರಾ ಬೈಯಿಂಗ್ ವ್ಲಾಗ್ ಆಗಿತ್ತು. ಸೊ ನೆಕ್ಸ್ಟು ಮತ್ತೆ ಇನ್ನೊಂದು ಒಳ್ಳೆ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಸೋ ಮಚ್, ಬಾಯ್ ಗೈಸ್. ಕ್ಯಾಮ್ರಾ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ ಬ್ರೋ, ಹೆಂಗ್ ಅನಿಸ್ತಾ ಇದೆ ನಿಂಗೆ? ದೇವ್ರಣೆಗೂ ನಂಬಕ್ ಆಗ್ತಾ ಇಲ್ಲ ನನಗೆ. R1 ತಗೊಂಡು ಅದು ಓಲೋ ಸ್ಕೂಟಿಯಲ್ಲಿ ಇಟ್ಕೊಂಡು R1 ತಗೊಂಡು ಹೋಗ್ತಾ ಇದೀವಿ ಅಂತ. ಲಿಟ್ರಲಿ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಸರ್ಪ್ರೈಸ್. ಇದು ಸರ್ಪ್ರೈಸ್ ವಿಡಿಯೋ ಬರುತ್ತೆ ಇದರಲ್ಲೇ. 5 ವರ್ಷದ ಕಷ್ಟ ಗಾಯ್ಸ್, 5 ವರ್ಷ ಕಷ್ಟಪಟ್ಟಿರೋದು ಕನಸು. 6ನೇ ವರ್ಷಕ್ಕೆ ಸಿಕ್ಕಿರೋದು 5 ವರ್ಷ ಆದ್ಮೇಲೆ.